Welcome to my YouTube channel Tricks by Tarushree. How do organisms reproduce ಅನ್ನುವಂತಹ ಚಾಪ್ಟರ್ ಕ್ಲಾಸ್ 10th ಅಲ್ಲಿ ಇರುವಂಥದ್ದು. ಅದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಅದನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ನೀಟಾಗಿ ನೆನ್ಪಿಟ್ಕೊಂಡ್ರೆ ಆಯ್ತು. ನೋಡಿ, ರಿಪ್ರೊಡಕ್ಷನ್ ಅಲ್ಲಿ 2 ಟೈಪ್ಸ್. ಒಂದು ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಮತ್ತೆ ಇನ್ನೊಂದು ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತ ಹೇಳಿ. ಏನು ರಿಪ್ರೊಡಕ್ಷನ್ ಅಂತಂದ್ರೆ ಪ್ರೊಡ್ಯೂಸಿಂಗ್ ನ್ಯೂ ಇಂಡಿವಿಜುವಲ್ಸ್ ಲೈಕ್ ಒನ್ ಸೆಲ್ಫ್. ತಮ್ಮದೇ ರೀತಿಯಲ್ಲಿ ಇನ್ನೊಂದು ನ್ಯೂ ಇಂಡಿವಿಜುವಲ್ನ, ಹೊಸ ಇಂಡಿವಿಜುವಲ್ನ ಪ್ರೊಡ್ಯೂಸ್ ಮಾಡುವಂತಹ ಕ್ರಿಯೆ ರಿಪ್ರೊಡಕ್ಷನ್. ಈ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಒಂದೇ ಪೇರೆಂಟ್ ಇನ್ವಾಲ್ವ್ ಆಗಿರುತ್ತೆ, ಆದ್ರೆ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಇಬ್ರು ಇನ್ವಾಲ್ವ್ ಆಗಿರ್ತಾರೆ. ಅದರಲ್ಲಿ ಟೈಪ್ಸ್ ಯಾವ್ದಪ್ಪ ಎಸೆಕ್ಷುಯಲ್ ಅಲ್ಲಿ ಅಂತಂದ್ರೆ, ಒಂದು ಬೈನರಿ ಫಿಷನ್, ಇನ್ನೊಂದು ಮಲ್ಟಿಪಲ್ ಫಿಷನ್, ನೆಕ್ಸ್ಟ್ ಫ್ರಾಗ್ಮೆಂಟೇಶನ್, ರೀಜನರೇಷನ್, ಬಡ್ಡಿಂಗ್, ವೆಜಿಟೇಟಿವ್ ಪ್ರೊಪಗೇಷನ್, ಸ್ಪೋರ್ ಫಾರ್ಮೇಶನ್. ಒಂದು ಆರ್ಗ್ಯಾನಿಸಮ್ ನ ಕೊಟ್ಟು ಅದು ಯಾವ ರೀತಿ ರಿಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಕೇಳ್ತಾರೆ 1 ಮಾರ್ಕ್ಸಿಗೆ. ಇದರಲ್ಲಿ ಈ ಏನು 6 ಟೈಪ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, 6 ಟೈಪಿಗೂ ನಿಮಗೆ ಉದಾಹರಣೆಗಳು ನೆನಪಿರ್ಬೇಕಾಗತ್ತೆ. ನೆಕ್ಸ್ಟ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತಂದ್ರೆ, ಈ ಹ್ಯೂಮನ್ ಬಾಡಿಯಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸೆಪರೇಟ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸೆಪರೇಟ್ ಆಗಿರುತ್ತೆ. ಮೇಲ್ ಗ್ಯಾಮೆಟ್ ಅನ್ನ ಸ್ಪರ್ಮ್ ಅಂತ ಕರಿತೀವಿ, ಫಿಮೇಲ್ ಗ್ಯಾಮೆಟ್ ಅನ್ನ ಓಮ್ ಅಂತ ಕರಿತೀವಿ. ಈ ಎರಡೂ ಕೂಡ ಫರ್ಟಿಲೈಸ್ ಆಗತ್ತೆ. ಫ್ಯೂಸ್ ಆದಾಗ ಅದನ್ನ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಫರ್ಟಿಲೈಸೇಷನ್ ಆಯ್ತು ಅಂದ ತಕ್ಷಣ ನೆಕ್ಸ್ಟ್ ಆಗದೆ ಝೈಗೋಟ್ ಫಾರ್ಮೇಶನ್. ಝೈಗೋಟ್ ಫಾರ್ಮೇಶನ್ ಹಾಗೆ ಬೆಳಿತಾ 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 ಸೆಲ್ ಡಿವಿಷನ್ ಆಗ್ತಾ 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 ಏನಾಗುತ್ತೆ, ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಮತ್ತೆ ಫರ್ದರ್ ಡೆವಲಪ್ ಆಗಿ 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 ಅದು ಫೀಟಸ್ ಆಗುತ್ತೆ. ಫೀಟಸ್ ಇದ್ದಿದ್ದು ಬೇಬಿ ಆಗಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂದ್ಕೊಳ್ಳಿ, ಆಗ ಫಿಮೇಲ್ ಅಲ್ಲಿ ಓಮ್ ಅಲ್ಲಿ ಎಗ್ ರಿಲೀಸ್ ಆಗುತ್ತೆ. ಆ ಎಗ್ಗು ತಿಂಗಳಿಗೆ ಒಂದ್ಸಲಿ ಮೆನ್ಸ್ಟ್ರುಯೇಷನ್ ಅನ್ನುವಂತಹ ಕ್ರಿಯೆ ಮೂಲಕ ಆ ಎಗ್ ಹೊರಗಡೆ ಬಂದ್ಬಿಡತ್ತೆ. ನೆಕ್ಸ್ಟ್ ಬರ್ತ್ ಕಂಟ್ರೋಲ್ ಮೆಥಡ್ಸ್. ಬರ್ತ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಮೆಕ್ಯಾನಿಕಲ್ ಬ್ಯಾರಿಯರ್ ಇದೆ, ಕೆಮಿಕಲ್ ಮೆಥಡ್ಸ್ ಇದೆ, ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಇದೆ, ಇನ್ನು ಸರ್ಜಿಕಲ್ ಮೆಥಡ್ಸ್ ಕೂಡ ಇದೆ. ಸರ್ಜಿಕಲ್ ಮೆಥಡ್ಸ್ ಅಲ್ಲಿ 2 ಟೈಪ್ಸ್, ಒಂದು ಫಿಮೇಲ್ಗೆ ಇನ್ನೊಂದು ಮೇಲಿಗೆ. ಫಿಮೇಲಿಗೆ ಟ್ಯೂಬೆಕ್ಟಮಿ ಆದ್ರೆ ಮೇಲ್ಸಿಗೆ ಅದನ್ನ ವೆಸೆಕ್ಟಮಿ ಅಂತ ಕರೀತಾರೆ. ಇನ್ನು ಪ್ಲಾಂಟ್ಸ್ ಅಲ್ಲಿ ಕೂಡ 2 ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಎಲ್ಲ ಪ್ಲಾಂಟ್ಸ್ ಅಲ್ಲೂ ಅಲ್ಲ, ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಮಾತ್ರ. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂದ್ರೆ ಸ್ಟೇಮನ್ ಆಗಿರುತ್ತೆ, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಕಾರ್ಪಲ್ ಆಗಿರುತ್ತೆ. ದೇ ಅಂಡರ್ಗೋ ಪಾಲಿನೇಷನ್. ಪಾಲಿನೇಷನ್ ಅಲ್ಲಿ 2 ಟೈಪ್, ಸೆಲ್ಫ್ ಪಾಲಿನೇಷನ್ ಅಂಡ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ. ಪಾಲಿನೇಷನ್ ಆದ್ಮೇಲೆ ಅದು ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆಗಿ ಏನಾಗುತ್ತೆ, ನಮಗೆ ಹಣ್ಣು ಮತ್ತೆ ಕಾಯಿ ಸಿಗುವಂಥದ್ದು. ನೆಕ್ಸ್ಟ್ ನಮ್ಗೆ ರಿಪ್ರೊಡಕ್ಷನ್ ಯಾಕೆ ಆಗ್ಬೇಕು ಪ್ರೋಸೆಸ್ ಅಂತಂದ್ರೆ, ಲೈಫ್ ಅನ್ನುವಂಥದ್ದು ಭೂಮಿಯ ಮೇಲೆ ಕಂಟಿನ್ಯೂ ಆಗ್ಬೇಕಲ್ವಾ. ಹಾಗಾಗಿ ನ್ಯೂಕ್ಲಿಯಸ್ ಆಫ್ ದ ಸೆಲ್. ಒಂದು ಸೆಲ್ ಅಂತಂದ್ರೆ ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ, ಮೇನ್ ಆಗಿ DNA ಇರುತ್ತೆ. ಆ DNA ಏನಾಗಿರುತ್ತೆ ಅಂತಂದ್ರೆ ಹೆರಿಡಿಟರಿ ಮೆಟೀರಿಯಲ್ ನ ಕ್ಯಾರಿ ಮಾಡ್ತಾ ಇರುತ್ತೆ. ಅಂದ್ರೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಹೋಗುವಂತಹ ಏನು ಡಿಟೇಲಿಂಗ್ ಫೀಚರ್ಸ್ ಏನಿರುತ್ತೆ ಅದು ಸಣ್ಣದಾದಂತಹ DNA ಇರುವಂತದ್ದು. ಅದು DNA ಏನ್ ಮಾಡುತ್ತೆ ಅಂತಂದ್ರೆ ನ್ಯೂ ಸೆಲ್ಸ್ ಅನ್ನ, ಹೊಸ ಸೆಲ್ಸ್ ಅನ್ನ ಮಾಡತ್ತೆ. ಯಾವಾಗ ರೆಪ್ಲಿಕೇಶನ್ ಆಗುವಾಗ DNA ತನ್ನದೇ ಆದಂತಹ ಇನ್ನೊಂದು DNA ನ ಏನ್ ಮಾಡುತ್ತೆ, ರೆಪ್ಲಿಕೇಟ್ ಮಾಡುತ್ತೆ. ಆದ್ರೆ ಸಣ್ಣದಾದ ವೇರಿಯೇಷನ್ ಆಗೋದ್ರಿಂದ ಏನಾಗುತ್ತೆ, ವೇರಿಯೇಷನ್ ಆಗತ್ತೆ. ಅಂದ್ರೆ ಹೊಸ ಸೆಲ್ಸ್ ಅನ್ನ ಮಾಡುವಂತಹ ಕ್ರಿಯೆಯಲ್ಲಿ ವೇರಿಯೇಷನ್ ಆಗೋದ್ರಿಂದ ಏನಾಗತ್ತೆ, ಐಡೆಂಟಿಕಲ್ ಅಂದ್ರೆ ನ್ಯೂ ಬಾರ್ನ್ ಇಂಡಿವಿಜುವಲ್ ಫುಲ್ಲಿ ಐಡೆಂಟಿಕಲ್ ಆಗಿರಲ್ಲ. ಪೇರೆಂಟ್ಸ್ಗೆ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅದು ಯಾವ ಕಾರಣದಿಂದಾಗಿ, DNA ರೆಪ್ಲಿಕೇಶನ್ ಆಗುವಾಗ ಅದು ಮಾಡುವಂತಹ ಹೊಸ ಸೆಲ್ಗಳ ಕಾರಣದಿಂದಾಗಿ. ವೇರಿಯೇಷನ್ ಇಂದ ಯೂಸ್ ಇದೆ. ಯಾಕೆ ಅಂತಂದ್ರೆ ಅದು ಕೆಲವೊಂದು ಗಟ್ಟಿತನವನ್ನ ಕೊಡುತ್ತೆ ಹೊಸ ಇಂಡಿವಿಜುವಲ್ ಅಲ್ಲಿ. ಆಮೇಲೆ ಎವಲ್ಯೂಷನ್ಗೂ ಕೂಡ ಕಾರಣ ಆಗತ್ತೆ ಯಾವುದು, ವೇರಿಯೇಷನ್ ಅನ್ನುವಂಥದ್ದು. ನೋಡಿ, ಎಸೆಕ್ಷುಯಲ್ ರಿಪ್ರೊಡಕ್ಷನ್ನಿಗೂ ಸೆಕ್ಷುಯಲ್ ರಿಪ್ರೊಡಕ್ಷನ್ನಿಗೂ ಡಿಫ್ರೆನ್ಸ್ ಅನ್ನ ಕೇಳ್ತಾರೆ. ಆಗ ಹೇಗೆ ಹೇಳ್ಬೋದು ಅಂತಂದ್ರೆ, ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಸಿಂಗಲ್ ಇಂಡಿವಿಜುವಲ್ ಇನ್ವಾಲ್ವ್ ಆಗಿರ್ತಾನೆ, ಗ್ಯಾಮೆಟ್ಸ್ ಫಾರ್ಮೇಶನ್ ಆಗೋದಿಲ್ಲ. ಮತ್ತೆ ಹೊಸ ಇಂಡಿವಿಜುವಲ್ ಏನು ಫಾರ್ಮ್ ಆಗತ್ತಲ್ಲ, ಪ್ರೊಡ್ಯೂಸ್ ಆಗತ್ತಲ್ಲ, ಅದು ಫುಲ್ಲಿ ಐಡೆಂಟಿಕಲ್ ಆಗಿರುತ್ತೆ, ಅಂದ್ರೆ ಸೇಮ್ ಆಗಿರುತ್ತೆ. ಪೇರೆಂಟಿಗೆ ಫುಲ್ ಟು ಫುಲ್ ಹೋಲ್ತಾ ಇರುತ್ತೆ. ಮತ್ತೆ
ಅದು ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಇಂದ ಆಗುವಂಥದ್ದು ಗ್ಯಾಮೆಟ್ಸ್ ಇಲ್ಲಿ ಕಂಡು ಬರೋದಿಲ್ಲ. ಮತ್ತೆ ಲೋವರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಯೂಶಲಿ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಕಾಣುವಂಥದ್ದು. ಅಂದ್ರೆ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಗೆ ಹೆಚ್ಚಿನ ಪಕ್ಷ ಎಸೆಕ್ಷುಯಲ್ ಕಾಣುವಂಥದ್ದು ಆಗುವಂಥದ್ದು. ಇನ್ನು ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತಂದ್ರೆ 2 ಇಂಡಿವಿಜುವಲ್ಸ್ ಬೇಕೇ ಬೇಕು. ಅದು ಒಂದು ಮೇಲು ಒಂದು ಫಿಮೇಲು. ಗ್ಯಾಮೆಟ್ಸ್ ಫಾರ್ಮೇಶನ್ ಆಗ್ಲೇಬೇಕು. ಮತ್ತೆ ಹೊಸ ಇಂಡಿವಿಜುವಲ್ ಏನಿರುತ್ತೆ ಅವರು ಜೆನೆಟಿಕಲಿ ಸಿಮಿಲರ್ ಆಗಿದ್ರೂ ಕೂಡ ಸೇಮ್ ಪೇರೆಂಟ್ಸ್ ತರ ಐಡೆಂಟಿಕಲ್ ಆಗಿ ಇರೋದಿಲ್ಲ. ಮತ್ತೆ ತುಂಬಾ ವೇರಿಯೇಷನ್ಸ್ ಅನ್ನು ನಾವು ಕಾಣ್ತೀವಿ. ಮತ್ತೆ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ನ ನಾವು ಕಾಣುವಂಥದ್ದು. ನೆಕ್ಸ್ಟ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ 6 ಟೈಪ್ಸ್ ಇದೆ. ಯಾವ್ದ್ರ ಆರ್ಗ್ಯಾನಿಸಮ್ ಅಲ್ಲಿ ಯಾವ ಟೈಪ್ ಆಫ್ ರಿಪ್ರೊಡಕ್ಷನ್ ಇದೆ ಅಂತ ನೋಡೋದಾದ್ರೆ ಫಿಷನ್ ಅಂತಂದ್ರೆ ನೋಡಿ ಡಯಾಗ್ರಾಮ್ ಅಲ್ಲಿ ತೋರಿಸ್ತಾ ಇದ್ದೇವೆ. ಈ ಒಂದು ಸಿಂಗಲ್ ಆರ್ಗ್ಯಾನಿಸಮ್ ಇದೆ, ಅದು ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಡಿವೈಡ್ ಆಗುವಂಥದ್ದು ಅದನ್ನೇ ನಾವು ಫಿಷನ್ ಅಂತ ಕರಿತೀವಿ. 2 ಭಾಗವಾಗಿ ಡಿವೈಡ್ ಆಗಿದೆ ಅಲ್ವಾ, ಅದನ್ನೇ ಬೈನರಿ ಫಿಷನ್ ಅಂತ ಕೇಳ್ತೀವಿ. ಒಂದು ಆರ್ಗ್ಯಾನಿಸಮ್ ಇಂದ 2 ನ್ಯೂ ಸೆಲ್ಸ್ ಫಾರ್ಮೇಶನ್ ಆಗಿದೆ. ಇಲ್ಲೊಂದು ನ್ಯೂಕ್ಲಿಯಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಅಮೀಬಾ ಅನ್ನುವಂತಹ ಏನು ಮೈಕ್ರೋ ಆರ್ಗ್ಯಾನಿಸಮ್ ಇದೆ, ಅದು ಬೈನರಿ ಫಿಷನ್ ಅನ್ನ ಮಾಡತ್ತೆ. ಇನ್ನು ಮಲ್ಟಿಪಲ್ ಫಿಷನ್ ಆದ್ರೆ ಅದು ಏನು ಮೋರ್ ದನ್ 2 ಆಗಿ ಡಿವೈಡ್ ಆಗುವಂಥದ್ದು. ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಫ್ರಾಗ್ಮೆಂಟೇಶನ್ ಅಂತ ಹೇಳಿ, ಅಂದ್ರೆ ಸ್ಮಾಲ್ ಪೀಸಸ್ ಆಗಿ ಕಟ್ ಆಗುವಂಥದ್ದು. ಇದು ನೋಡಿ, ಒಂದು ದೊಡ್ಡ ಆರ್ಗ್ಯಾನಿಸಮ್ ಇದು ಸ್ಪೈರೋಗೈರಾ ಅಂತ ಹೇಳಿ, ಇಲ್ಲಿ ಒಂದು ಡಿವೈಡ್ ಆಗಿ 2 ಫ್ರಾಗ್ಮೆಂಟ್ಸ್ ಆಯ್ತು. ಅದನ್ನೇ ನಾವು ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. 2 ಪೀಸಸ್ ಏನಾಗುತ್ತೆ ಹೊಸ ಇಂಡಿವಿಜುವಲ್ ಆಗಿ ಡೆವಲಪ್ ಆಗ್ತಾ ಹೋಗ್ತವೆ. ಎಕ್ಸಾಂಪಲ್ ಯಾವುದು? ಸ್ಪೈರೋಗೈರಾ. ಥರ್ಡ್ ಟೈಪ್ ಇಸ್ ರೀಜನರೇಷನ್. ಈಗ ಒಂದು ಆರ್ಗ್ಯಾನಿಸಮ್ ಬ್ರೇಕ್ ಆಗುತ್ತೆ, ಕಟ್ ಇಂಟು ಸೆವರಲ್ ಪೀಸಸ್. ಆ ಕಟ್ ಆದಂತಹ ಈಚ್ ಪೀಸ್ ಕೂಡ ಏನಾಗುತ್ತೆ ಹೊಸ ಆರ್ಗ್ಯಾನಿಸಮ್ ಆಗಿ ಬೆಳವಣಿಗೆ ಆಗುವಂಥದ್ದು. ಇದು ಪ್ಲನೇರಿಯಾದಲ್ಲಿ ಆಗ್ತಾ ಇರುವಂತಹ ರೀಜನರೇಷನ್ ಅನ್ನು ಫೋಟೋ ಮೂಲಕ ತೋರಿಸ್ತಾ ಇದ್ದೀನಿ. ಇದು ಹೈಡ್ರಾ. ಇಲ್ಲಿ ನೋಡಿ, ಕೂದಲು ತರ ತುದಿಯಲ್ಲಿದೆ ಅಲ್ವಾ, ಇಲ್ಲಿ ಸ್ಪ್ಲಿಟ್ ಆಯ್ತು. ಸ್ಪ್ಲಿಟ್ ಆಗಿದ್ದು ಮತ್ತೆ ಟೆಂಟಕಲ್ಸ್ ತರ ಬಂದು ಹೊಸ ಆರ್ಗ್ಯಾನಿಸಮ್ ಆಯ್ತು ಇಲ್ಲಿ. ಓಕೆ, ಪ್ಲಾನೇರಿಯಾ ಮತ್ತೆ ಹೈಡ್ರಾ ಏನ್ ಅಂಡರ್ಗೋ ಆಗುತ್ತೆ? ರೀಜನರೇಷನ್ ಅನ್ನುವಂತಹ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅನ್ನ ಶೋ ಮಾಡುತ್ತೆ. ಇನ್ನು ಬಡ್ ಅಂತಂದ್ರೆ ಒಂದು ಇಂಡಿವಿಜುವಲ್ ಮೇಲೆ ಒಂದು ಬಡ್ ಡೆವಲಪ್ ಆಗುತ್ತೆ. ಬಡ್ ಮೀನ್ಸ್ ಇದೊಂದು ಆರ್ಗ್ಯಾನಿಸಮ್ ಅಂತಂದ್ರೆ ಇದ್ರ ಮೇಲೆ ಒಂದು ಗುಬ್ಬೆ. ಆ ಬಡ್ ಏನಾಗುತ್ತೆ, ಅದು ಪೇರೆಂಟ್ ಬಾಡಿಯಿಂದ ಸೆಪರೇಟ್ ಆಗಿ ಒಂದು ಹೊಸ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಇದು ಹೈಡ್ರಾದಲ್ಲಿ ನೋಡಿ, ಹೊಸ ಸಣ್ಣದಾಗಿ ಒಂದು ಬಡ್ ಇನ್ನೂ ದೊಡ್ಡದಾಯ್ತು, ಸೆಪರೇಟ್ ಆಯ್ತು, ಹೊಸ ಇಂಡಿವಿಜುವಲ್ ಆಗಿ ಹೊರಟೋಯ್ತು. ನೆಕ್ಸ್ಟ್ ವೆಜಿಟೇಟಿವ್ ರಿಪ್ರೊಡಕ್ಷನ್. ಸೊ ವೆಜಿಟೇಟಿವ್ ಪಾರ್ಟ್ಸ್ ಏನು ಪ್ಲಾಂಟ್ಸ್ ಅಲ್ಲಿ ಇರುತ್ತೆ, ಅದರಿಂದ ಡೆವಲಪ್ ಆಗುವಂತಹ ಪ್ಲಾಂಟ್ಸ್ಗಳು. ರೂಟ್ಸ್ ಇಂದ ಡೆವಲಪ್ ಆಗುವಂತಹ 2 ಎಕ್ಸಾಂಪಲ್ ದಹಲಿಯಾಸ್ ಮತ್ತೆ ಸ್ವೀಟ್ ಪೊಟ್ಯಾಟೊ. ಸ್ಟೆಮ್ ಇಂದ ಆಗುವಂಥದ್ದು ಪೊಟ್ಯಾಟೊ ಮತ್ತೆ ಜಿಂಜರ್. ಲೀವ್ಸ್ ಇಂದ ಆಗುವಂಥದ್ದು ಬ್ರಯೋಫಿಲಮ್. ಲೀವ್ಸ್ ನ ಸ್ಟ್ರಕ್ಚರ್ ಮೇಲೆ ಬಡ್ ಫಾರ್ಮೇಶನ್ ಆಗುತ್ತೆ. ಹೇಗೆ ಹೈಡ್ರಾದ ಮೇಲೆ ಆಯ್ತಲ್ಲ, ಹೈಡ್ರಾದ ಮೇಲೆ ಏನು ಬಡ್ ಫಾರ್ಮೇಶನ್ ಆಯ್ತು, ಆಮೇಲೆ ಸೆಪರೇಟ್ ಆಯ್ತಲ್ವಾ, ಹಾಗೆ ಈ ಬ್ರಯೋಫಿಲಮ್ ಲೀವ್ಸ್ ಮೇಲೆ ಈ ತರ ಬಡ್ ಫಾರ್ಮೇಶನ್ ಆಗತ್ತೆ. ಈ ಬಡ್ ಏನಾಗತ್ತೆ, ಸೆಪರೇಟ್ ಆಗ್ಬಿಟ್ಟು ಹೊಸ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುವಂಥದ್ದು. ಇನ್ನು ಆರ್ಟಿಫಿಷಿಯಲ್ ಮೆಥಡ್ ಕೂಡ ಮಾಡ್ತೀವಿ ವೆಜಿಟೇಟಿವ್ ಪ್ರಾಪಗೇಷನ್ ಆಗ್ಲಿ ಅಂತ ಹೇಳಿ. ಮ್ಯಾಂಗೋಸ್ ಅಲ್ಲಿ ಗ್ರಾಫ್ಟಿಂಗ್ ಅನ್ನುವಂತಹ ಪ್ರೋಸೆಸ್ ಮಾಡ್ತೀವಿ. ಇನ್ನು ರೋಸ್ ಅಲ್ಲಿ ಕಟ್ಟಿಂಗ್ ಮಾಡ್ತೀವಿ. ಇನ್ನು ಲೇಯರಿಂಗ್ ಅಂತ ಜಾಸ್ಮಿನ್ ಅಂದ್ರೆ ಮಲ್ಲಿಗೆ ಹೂನಲ್ಲಿ ಲೇಯರಿಂಗ್ ಮಾಡ್ತೀವಿ. ನೆನ್ಪಿರ್ಬೇಕು ಯಾವ್ದ್ರಲ್ಲಿ ಯಾವ್ದು ಅಂತ. ಓಕೆ, ನೆನ್ಪಿರುತ್ತಲ್ಲ, ಗ್ರಾಫ್ಟಿಂಗ್ ಮ್ಯಾಂಗೋದಲ್ಲಿ, ಕಟ್ಟಿಂಗ್ ರೋಸ್ ಅಲ್ಲಿ, ಲೇಯರಿಂಗು ಜಾಸ್ಮಿನ್ ಅಲ್ಲಿ. ಡಿಟೇಲ್ ಆಗಿ ಬೇಡ, ಅದರ ಹೆಸರು ನೆನಪಿದ್ರೆ ಸಾಕು. ನೆಕ್ಸ್ಟ್ ಟಿಶ್ಯೂ ಕಲ್ಚರ್ ಅಂತಂದ್ರೆ ಪ್ಲಾಂಟ್ ಅನ್ನ ಬೆಳೆಸುವಂಥದ್ದು. ಅಂದ್ರೆ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಒಂದು ಕಲ್ಚರ್ ಮೀಡಿಯಂ ಅಂತ ಇರುತ್ತೆ. ಕಲ್ಚರ್ ಮೀಡಿಯಂ ಅಂತಂದ್ರೆ ಒಂದು ತಪ್ಪಲೆಯಲ್ಲಿ ಅಂದ್ರೆ ಒಂದು ಪಾತ್ರೆಯಲ್ಲಿ ಒಂದು ಸೊಲ್ಯೂಷನ್ ಅನ್ನ ರೆಡಿ ಮಾಡ್ತಾರೆ. ಅದು ಕ್ಯಾಲಸ್ ಫಾರ್ಮೇಶನ್ಗೆ ಲೀಡ್ ಮಾಡುತ್ತೆ. ಕ್ಯಾಲಸ್ಸು ನಿಧಾನವಾಗಿ ಅಲ್ಲಿ ಇರುವಂತಹ ಹಾರ್ಮೋನ್ ಅನ್ನ ಬಳಸ್ಕೊಂಡು
ಅದೇನಾಗತ್ತೆ ಒಂದು ಪ್ಲಾಂಟ್ ಆಗಿ ಬೆಳವಣಿಗೆ ಆಗುವಂಥದ್ದು. ವಾಟ್ ಈಸ್ ಟಿಶ್ಯೂ ಕಲ್ಚರ್? ರೈಟ್ ಎನಿ ಟು ಬೆನಿಫಿಟ್ಸ್ ಆಫ್ ಟಿಶ್ಯೂ ಕಲ್ಚರ್ ಅಂತ ಕೇಳ್ತಾರೆ. ಆಗ ನೀವು ಇದನ್ನ ಬರಿಬಹುದು. ಫಾರ್ ಎಕ್ಸಾಂಪಲ್ ಬನಾನಾ, ರೋಸ್, ಜಾಸ್ಮಿನ್ ಅನ್ನ ಬೆಳೆಯುವಂಥದ್ದು ಟಿಶ್ಯೂ ಕಲ್ಚರ್ನ ಮೂಲಕ. ಯಾಕೆ ಅಂತಂದ್ರೆ ನಾವು ಬನಾನಾ, ರೋಸು, ಜಾಸ್ಮಿನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಬೀಜಗಳು ಇರೋದಿಲ್ಲ. ಹಾಗಾಗಿ ಟಿಶ್ಯೂ ಕಲ್ಚರ್ನ ಮೂಲಕ ನಾವು ಅದನ್ನ ಬೆಳಿಬಹುದು. ಮತ್ತೆ ಸಿಮಿಲರ್ ಟು ಪೇರೆಂಟ್ಸ್ ಆಗಿರ್ತವೆ. ಅವು ಜೆನೆಟಿಕಲಿ ಏನಾಗಿರ್ತವೆ, ಪೇರೆಂಟ್ಸಿಗೆ ಸಿಮಿಲರ್ ಆಗಿರ್ತವೆ. ಮತ್ತೆ ಯಾವುದು ಸೀಡ್ಲೆಸ್ ಫ್ರೂಟ್ಸ್ ಇರ್ತವೋ ಅವುಗಳ ಬೆಳವಣಿಗೆಗಾಗಿ ನಾವು ಟಿಶ್ಯೂ ಕಲ್ಚರ್ನ ಬಳಸ್ಕೋಬಹುದು. ನೆಕ್ಸ್ಟ್, ಸ್ಪೋರ್ ಫಾರ್ಮೇಶನ್. ಸ್ಪೋರ್ಸ್ ಅಂದ್ರೆ ಏನು? ಸ್ಪೋರ್ಸ್ ಅಂತಂದ್ರೆ ಬಲ್ಬ್ ಲೈಕ್ ಸ್ಟ್ರಕ್ಚರ್. ಬಲ್ಬ್ ಲೈಕ್ ಸ್ಟ್ರಕ್ಚರ್ ವಿಚ್ ಆರ್ ಕವರ್ಡ್ ಬೈ ಥಿಕ್ ವಾಲ್ಸ್. ಬಲ್ಬ್ ಏನಾಗಿರುತ್ತೆ, ಥಿಕ್ ವಾಲ್ಸ್ ಅಲ್ಲಿ ಸರೌಂಡ್ ಆಗಿರುತ್ತೆ. ಯಾಕೆ ಸರೌಂಡ್ ಆಗಿರುತ್ತೆ ಆ ರೀತಿ? ಅದು ಎಲ್ಲ ಅಹಿತಕರ ಕಂಡೀಷನ್ ಗಳನ್ನ ಸಸ್ಟೈನ್ ಮಾಡ್ಲಿಕ್ಕೆ. ಮತ್ತೆ ಅವು ಜರ್ಮಿನೇಟ್ ಆಗಿ ಒಂದು ಹೊಸ ಆರ್ಗ್ಯಾನಿಸಮ್ ಆಗಿ ಬೆಳೆಯುವಂಥದ್ದು. ನೆಕ್ಸ್ಟ್, ನೋಡಿ, ರೈಸೋಪಸ್ ಅನ್ನುವಂತಹ ಗಿಡದಲ್ಲಿ ಸ್ಪೋರ್ಸ್ ಫಾರ್ಮೇಶನ್ ಉಂಟಾಗಿ ಏನಾಗ್ತಾ ಇರುವಂತ ಬೆಳವಣಿಗೆ ಆಗ್ತಾ ಇರುವಂತದ್ದು, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತಾ ಇರುವಂತದ್ದು. ಓಕೆ, ಯಾವ್ದು ಸ್ಪೋರ್ಸ್ ಫಾರ್ಮೇಶನ್ ಎಕ್ಸಾಂಪಲ್? ರೈಸೋಪಸ್. ಇದನ್ನ ನೆನ್ಪಿಟ್ಕೊಳ್ಳಿ, ರೈಸೋಪಸ್. ಓಕೆ, ಈಗ ಕಮಿಂಗ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ನಾನು ಆಗ್ಲೇ ಹೇಳಿದ ಹಾಗೆ ತುಂಬಾ ವೇರಿಯೇಷನ್ ಉಂಟಾಗತ್ತೆ. 2 ಗ್ಯಾಮೆಟ್ಸ್ ನ ಫ್ಯೂಷನ್ ಆಗೋದ್ರಿಂದ ಮತ್ತೆ ಒಂದು ಮೇಲ್ ಗ್ಯಾಮೆಟ್ ಮತ್ತೆ ಒಂದು ಫಿಮೇಲ್ ಗ್ಯಾಮೆಟ್ ತುಂಬಾ ಅವಶ್ಯಕವಾಗಿರುತ್ತೆ. ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ಯಾವ್ದು ರಿಪ್ರೊಡಕ್ಟಿವ್ ಆರ್ಗನ್ ಅಂತಂದ್ರೆ ಫ್ಲವರ್ಸ್ ಆಗಿರುತ್ತೆ. ಫ್ಲವರ್ಸ್ ಅಲ್ಲಿ 4 ಇಂಪಾರ್ಟೆಂಟ್ ಪಾರ್ಟ್ ಗಳಿದೆ. ಅದು ಸೆಪಲ್, ಪೆಟಲ್, ಸ್ಟೇಮನ್ ಅಂಡ್ ಪಿಸ್ಟಿಲ್ ಅಂತ ಹೇಳಿ. ಫ್ಲವರ್ಸ್ ಅಲ್ಲಿ ಕೂಡ 2 ಟೈಪ್ಸ್ ಆಫ್ ಫ್ಲವರ್ಸ್ ಇದೆ. ಒಂದು ಬೈಸೆಕ್ಷುಯಲ್ ಫ್ಲವರ್, ಇನ್ನೊಂದು ಯೂನಿಸೆಕ್ಷುಯಲ್ ಫ್ಲವರ್ ಅಂತ ಹೇಳಿ. ಬೈಸೆಕ್ಷುಯಲ್ ಫ್ಲವರ್ ಅಂತಂದ್ರೆ 2 ಮೇಲ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡೂ ಕೂಡ ಒಂದೇ ಫ್ಲವರ್ ಅಲ್ಲಿ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಹೈಬಿಸ್ಕಸ್ ಮತ್ತೆ ಮಸ್ಟರ್ಡ್, ದಾಸವಾಳ ಮತ್ತೆ ಸಾಸಿವೆ ಗಿಡದ ಹೂವಿನಲ್ಲಿ. ಇನ್ನು ಯೂನಿಸೆಕ್ಷುಯಲ್ ಫ್ಲವರ್ ಅಂತಂದ್ರೆ ಒಂದಾ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರುತ್ತೆ, ಇಲ್ಲ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರುತ್ತೆ. ಎರಡರಲ್ಲಿ ಒಂದಿರುತ್ತೆ. ಫಾರ್ ಎಕ್ಸಾಂಪಲ್ ಪಪಾಯ ಮತ್ತೆ ವಾಟರ್ ಮೆಲನ್. ಇಲ್ಲಿ ನಾವು ಒಂದು ದಾಸವಾಳದ ಹೂನ ಕ್ರಾಸ್ ಸೆಕ್ಷನ್ ತೆಗೆದಾಗ ಏನೆಲ್ಲ ಕಾಣುತ್ತೆ ಅಂತ ನೋಡ್ತೀವಿ. ಕಂಪಲ್ಸರಿ ಟು ಕಂಪಲ್ಸರಿ ನಿಮಗೆ ಸ್ಟ್ರಕ್ಚರ್ ಆಫ್ ಫ್ಲವರ್ ಕೇಳ್ತಾರೆ. ಈಗಿಂದನೇ ಪ್ರಾಕ್ಟೀಸ್ ಮಾಡಿ, ಆಯ್ತಾ? ಓಕೆ, ಇದು ಒಂದು ಫ್ಲವರ್ ನ ಕ್ರಾಸ್ ಸೆಕ್ಷನ್. ಈ ಕೆಳಗಡೆ ಗ್ರೀನ್ ಕಲರ್ ಏನ್ ಕಾಣ್ತಾ ಇದೆ ಅದು ಸೆಪಲ್ ಆಗಿರುತ್ತೆ. ಇಲ್ಲಿ ಒಳಗಡೆ ಓವ್ಯೂಲ್ ಇದೆ. ಓವ್ಯೂಲ್ ನ ಸುತ್ತ ಓವರಿ ಇರುವಂತದ್ದು. ಈ ಚಂದದ ಉದ್ದದ ಸ್ಟ್ರಕ್ಚರ್ ಏನಿದೆ ಅಲ್ವಾ, ಅದು ಸ್ಟೈಲ್. ಮತ್ತೆ ಈ ತುದಿಯಲ್ಲಿ ಇರುವಂತದ್ದು ಸ್ಟಿಗ್ಮಾ. ಎರಡನ್ನೂ ಸೇರಿಸಿ ನಾವು ಪಿಸ್ಟಿಲ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ ಅನ್ನ ಫಿಲಮೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಇದು ಆಂಥರ್, ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಂಥರ್. ನೆಕ್ಸ್ಟ್ ಪೆಟಲ್ಸ್. ಓಕೆ, ಒಂದೊಂದ್ರದೇ ಯೂಸಸ್ ಅನ್ನು ಕೇಳ್ತಾ ಹೋಗ್ಬೋದು ನಿಮಗೆ. ಎಲ್ಲ ಪಾರ್ಟಿನ ಅಂದ್ರೆ ಫ್ಲವರ್ಸ್ ನ ಎಲ್ಲ ಪಾರ್ಟ್ಸ್ ನ ಬಗ್ಗೆ ನಿಮಗೆ ಗೊತ್ತಿರಬೇಕು, ಅವುಗಳ ಯೂಸ್ ಗೊತ್ತಿರಬೇಕು. ಈಗ ಹೇಗೆ ಒಂದು ಸೀಡ್ ಫಾರ್ಮೇಶನ್ ಆಗುವಂಥದ್ದು ಗಿಡದಲ್ಲಿ ಅಂತ ನೋಡೋದಾದ್ರೆ, ನೋಡಿ, ಆಂಥರ್ ಅಲ್ಲಿ ಫಸ್ಟ್ ಪೋಲನ್ ಗ್ರೈನ್ಸ್ ಫಾರ್ಮೇಶನ್ ಆಗತ್ತೆ. ಪೋಲನ್ ಗ್ರೈನ್ಸ್ ಫಾರ್ಮೇಶನ್ ಆಗತ್ತೆ ಎಲ್ಲಿ? ಆಂಥರ್ ಅಲ್ಲಿ. ಆಂಥರ್ ಅಲ್ಲಿ ಆದಂತಹ ಪೋಲನ್ ಗ್ರೈನು ಸುಮ್ಮನೆ ಇರಲ್ಲ. ಅದು ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಂದ್ರೆ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್, ಅದೇ ಫ್ಲವರಿನ ಸ್ಟಿಗ್ಮಾಗೆ ಏನಾಗತ್ತೆ, ಅದು ಆಂಥರ್ ಅಲ್ಲಿ ಇರುವಂತಹ ಪೋಲನ್ ಗ್ರೈನು ಟ್ರಾನ್ಸ್ಫರ್ ಆಗುತ್ತೆ. ಅಥವಾ ಬೇರೆ ಒಂದು ಹೂವಿನ ಸ್ಟಿಗ್ಮಾಗೂ ಕೂಡ ಅದೇನಾಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು. ಅದೇ ಹೂವಿಗೆ ಟ್ರಾನ್ಸ್ಫರ್ ಆದ್ರೆ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಬೇರೆ ಹೂವಿಗೆ ಹೋದ್ರೆ ಅದು ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಪಾಲಿನೇಷನ್ ಹೇಗಾಗುತ್ತೆ? ಪಾಲಿನೇಷನ್ ಗಾಳಿಯಿಂದ ಆಗ್ಬೋದು, ನೀರಿನಿಂದ ಆಗ್ಬೋದು, ಅಥವಾ ಪ್ರಾಣಿಯಿಂದ ಆಗಬಹುದು. ಅಂದ್ರೆ ಪರಾಗಸ್ಪರ್ಶ ಪಾಲಿನೇಷನ್ ಅಂದ್ರೆ. ಪೋಲನ್ ಗ್ರೈನ್ ಏನಾಗುತ್ತೆ, ಸ್ಟಿಗ್ಮಾಗೆ ಹೋಗಿದ ಕೂಡಲೇ ಜರ್ಮಿನೇಟ್ ಆಗತ್ತೆ. ಜರ್ಮಿನೇಟ್ ಆಗಿದ್ದು ಅದೇನಾಗಿ ಕನ್ವರ್ಟ್ ಆಗತ್ತೆ ಅಂತಂದ್ರೆ ಪೋಲನ್ ಟ್ಯೂಬ್ಸ್ ಆಗಿ ಕನ್ವರ್ಟ್ ಆಗತ್ತೆ. ಆ ಪೋಲನ್ ಟ್ಯೂಬ್ ಏನಾಗತ್ತೆ, ಅದು ಸ್ಟೈಲ್ ನ ಥ್ರೂ ಓವರಿ
ಅಂದ್ರೆ ಓವರಿಯಲ್ಲಿರುವಂತಹ ಓವ್ಯೂಲ್ಸ್‌ನ ರೀಚ್ ಮಾಡುತ್ತೆ. ಓಕೆನಾ? ಅಲ್ಲಿ ಏನಾಗುತ್ತೆ, ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ 2 ಫ್ಯೂಸ್ ಆಗಿ ಅದನ್ನ ಫ್ಯೂಸ್ ಆದಂತಹ ಪ್ರೋಸೆಸ್ ಅನ್ನ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಫರ್ಟಿಲೈಸೇಷನ್ ಆಗಿ ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ, ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಝೈಗೋಟ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ, ಓವರಿಯಲ್ಲಿ ಫಾರ್ಮೇಶನ್ ಆಗುವಂಥದ್ದು. ನೆಕ್ಸ್ಟ್ ಆ ಝೈಗೋಟು ಸೆಲ್ ಡಿವೈಡ್ ಆಗಿ 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 ಎಂಬ್ರಿಯೋ ಫಾರ್ಮೇಶನ್ ಆಗುತ್ತೆ. ಎಂಬ್ರಿಯೋ ಆಗಿದ್ ಆದ ಕೂಡಲೇ ಏನಾಗುತ್ತೆ, ಏನು ಓವ್ಯೂಲ್ ಇರುತ್ತಲ್ಲ ಓವರಿ ಒಳಗೆ, ಅದು ಆ, ಅದು ಚೇಂಜ್ ಆಗುತ್ತೆ. ಯಾವ ರೀತಿ ಚೇಂಜ್ ಆಗುತ್ತೆ ಅಂತಂದ್ರೆ ಸೀಡ್ ಆಗಿ ಚೇಂಜ್ ಆಗುತ್ತೆ. ಮತ್ತೆ ಆ ಓವ್ಯೂಲ್ನ ಹೊತ್ತುಕೊಂಡಿರುವಂತಹ ಓವರಿ ಏನಾಗುತ್ತೆ, ಅದು ನಿಧಾನಕ್ಕೆ ಫ್ರೂಟ್ ಆಗಿ ಚೇಂಜ್ ಆಗುತ್ತೆ. ಬಾಕಿ ಎಲ್ಲ ಫ್ಲವರಿನ ಪಾರ್ಟ್ ಏನಾಗುತ್ತೆ, ಬಿದ್ದು ಹೋಗುತ್ತೆ. ಓಕೆ, ಇಲ್ಲಿ ನಾನು ತೋರಿಸ್ತೇನೆ ನಿಮಗೆ. ನೋಡಿ, ಇದು ಆಂಥರ್. ಆಂಥರ್ ಅಲ್ಲಿ ಪೋಲನ್ ಗ್ರೇನ್ಸ್ ಇರುತ್ತೆ. ಪೋಲನ್ ಗ್ರೇನ್ಸ್ ಏನಾಗುತ್ತೆ, ಕೊನೆಯಲ್ಲಿರುವಂತಹ ಓವ್ಯೂಲ್ ಅನ್ನ ರೀಚ್ ಆಗುತ್ತೆ. ಓವರಿಯಲ್ಲಿರುವಂತಹ ಓವ್ಯೂಲ್ ಅನ್ನ ರೀಚ್ ಆಗುತ್ತೆ ಥ್ರೂ ಸ್ಟೈಲ್ ಅಂಡ್ ಸ್ಟಿಗ್ಮಾ. ಸ್ಟಿಗ್ಮಾ ಮತ್ತೆ ಸ್ಟೈಲ್ ನ ಹೆಲ್ಪ್ ತಗೊಂಡು ಏನ್ ಮಾಡುತ್ತೆ, ಫ್ಯೂಷನ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಇಲ್ಲಿ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಝೈಗೋಟ್ ಇದ್ದಿದ್ದು ಎಂಬ್ರಿಯೋ ಆಗುತ್ತೆ. ಓವ್ಯೂಲ್ ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗುತ್ತೆ, ಓವ್ಯೂಲ್ ಇದ್ದಿದ್ದು ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದರ ಸುತ್ತ ಇರುವಂತಹ ಓವರಿ ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಬಾಕಿ ಎಲ್ಲ ಪಾರ್ಟ್ ಏನಾಗತ್ತೆ, ಬಿದ್ದು ಹೋಗುತ್ತೆ. ನೋಡಿ, ಪೋಲನ್ ಗ್ರೇನು ಆಂಥರ್ ಅಲ್ಲಿ ಇದ್ದಿದ್ದು ನಿಧಾನಕ್ಕೆ ಏನಾಯ್ತು, ಸ್ಟಿಗ್ಮಾ ಮೇಲೆ ಬಂದು ಬಿತ್ತು. ಅದು ಹಾಗೆ ಕೂರೋದಿಲ್ಲ, ಅದು ನಿಧಾನಕ್ಕೆ ಪೋಲನ್ ಟ್ಯೂಬ್ ನ ಥ್ರೂ ಏನಾಗತ್ತೆ ಅಂತಂದ್ರೆ ಓವ್ಯೂಲ್ ಅನ್ನ ರೀಚ್ ಮಾಡುತ್ತೆ. ಇಲ್ಲಿ ಏನಾಯ್ತು, ಮೇಲ್ ಜರ್ಮ್ ಸೆಲ್ ಎಂಟರ್ ಆಯ್ತು. ಇಲ್ಲಿ ಫಿಮೇಲ್ ಜರ್ಮ್ ಸೆಲ್ ಆಲ್ರೆಡಿ ಇದೆ. 2 ಫ್ಯೂಸ್ ಆಯ್ತು, ಫರ್ಟಿಲೈಸೇಷನ್ ಆಯ್ತು. ಓಕೆನಾ? ನೆಕ್ಸ್ಟ್ ಆ ಸೀಡು ಏನಾಗುತ್ತೆ, ಇನ್ನೊಂದು ಪ್ಲಾಂಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಕೆಪಬಿಲಿಟಿಯನ್ನ ಹೊಂದಿರುತ್ತೆ. ಅಂಡರ್ ಸೂಟಬಲ್ ಕಂಡೀಷನ್ಸ್ ಏನಾಗುತ್ತೆ, ಹೊಸ ಪ್ಲಾಂಟ್ ಜನರೇಟ್ ಆಗುವಂಥದ್ದು. ಡಬಲ್ ಫರ್ಟಿಲೈಸೇಷನ್ ಅಂತಂದ್ರೆ ಏನು? ಫಸ್ಟ್ ಫ್ಯೂಷನ್ ಆಗುತ್ತೆ, ಮೇಲ್ ಗ್ಯಾಮೆಟು ಪ್ಲಸ್ ಫಿಮೇಲ್ ಗ್ಯಾಮೆಟು, ಝೈಗೋಟ್ ಫಾರ್ಮೇಶನ್, N ಇಂಟು N 2N ಆಗುತ್ತೆ. ಅದನ್ನ ಸಿಂಗ್ಯಾಮಿ ಅಂತ ಹೇಳ್ತೀವಿ. ಝೈಗೋಟ್ ಅಂಡರ್ಗೋಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಟು ಫಾರ್ಮ್ ಎಂಬ್ರಿಯೋ. ದೆನ್ ಸಿಂಗ್ಯಾಮಿ ಅನ್ನುವಂತಹ ವರ್ಣ ಅರ್ಥ ಏನು ಅಂದ್ರೆ, ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇನ್ ಪ್ಲಾಂಟ್ಸ್ ಅನ್ನ ನಾವು ಸಿಂಗ್ಯಾಮಿ ಅಂತ ಕರಿತೀವಿ. ಪ್ಲಾಂಟ್ಸ್ ಅಲ್ಲಿ ಆಗುವಂತಹ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ನ ಫ್ಯೂಷನ್ ನಾವು ಏನಂತೀವಿ, ಸಿಂಗ್ಯಾಮಿ ಅಂತ ಹೇಳ್ತೀವಿ. ಇನ್ನೊಂದು ಸೆಕೆಂಡರಿ ಫ್ಯೂಷನ್. ಮೇಲ್ ಗ್ಯಾಮೆಟು ಜೊತೆಗೆ ಸೆಕೆಂಡರಿ ನ್ಯೂಕ್ಲಿಯಸ್ ನ ಜೊತೆಗೆ ಫ್ಯೂಸ್ ಆದಾಗ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗತ್ತೆ. ಆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂಡರ್ಗೋಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಟು ಫಾರ್ಮ್ ಎಂಡೋಸ್ಪರ್ಮ್. ಓಕೆನಾ? ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಯು ನೀಡ್ ನಾಟ್ ವರಿ ಇಟ್. ಇಲ್ಲಿ ಒಂದು ಹ್ಯಾಪ್ಲಾಯ್ಡು, ಇನ್ನೊಂದು ಡಿಪ್ಲಾಯ್ಡು, 2 ಸೇರಿ ಏನಾಯ್ತು, ಟ್ರಿಪ್ಲಾಯ್ಡ್ ಆಯ್ತು. 3 ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಆಯ್ತು. ಯಾವ್ದ್ರಲ್ಲಿ, ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಲ್ಲಿ. ಈಗ ಕಮಿಂಗ್ ಟು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನಡೆಯುವಂತಹ ರೀಪ್ರೊಡಕ್ಷನ್ ಅನ್ನ ನೋಡೋಣ. ಹ್ಯೂಮನ್ ಬಾಡಿ ಯೂಶಲಿ ಅಂಡರ್ಗೋ ಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಅಂತಂದ್ರೆ ಒಂದು ಮೇಲ್ ಗ್ಯಾಮೆಟ್ ಅಂದ್ರೆ ಸ್ಪರ್ಮ್, ಇನ್ನೊಂದು ಫಿಮೇಲ್ ಗ್ಯಾಮೆಟ್ ದಟ್ ಇಸ್ ಓವಾ, 2 ಫ್ಯೂಸ್ ಆಗಿ ಒಂದು ಹೊಸ ಲೈಫ್, ಒಂದು ಹೊಸ ಜೀವವನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ನೋಡಿ, ಆ ಹಂತ ಏನಿದೆ, ಒಂದು ಒಂದು ಜೀವಕ್ಕೆ ಒಂದು ಜೀವವನ್ನ ನೀಡುವಂತಹ ಶಕ್ತಿಯನ್ನ ನಾವು ಪ್ಯೂಬರ್ಟಿ ಅಂತ ಕರಿತೀವಿ. ಒಂದು ಸಾಮಾನ್ಯ ಒಂದು 14 ವರ್ಷಕ್ಕೆ, 14-15 ವರ್ಷಕ್ಕೆ ಪ್ಯೂಬರ್ಟಿ ಅನ್ನುವಂತಹ ಸ್ಟೇಜ್ ನ ತಲುಪ್ತಾನೆ. ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ಪ್ಯೂಬರ್ಟಿ ಅನ್ನುವಂತಹ ಸ್ಟೇಜ್ ನ ತಲುಪ್ತಾರೆ. ಆಗ ಕೆಲವೊಂದು ಬಾಡಿಯಲ್ಲಿ ಚೇಂಜಸ್ ಆಗತ್ತೆ, ಅದು ಸರ್ವೇ ಸಾಮಾನ್ಯ. ಕಾಮನ್ ಆಗಿ ಮೇಲ್ ಮತ್ತೆ ಫಿಮೇಲ್ ಅಲ್ಲಿ ಏನ್ ಕಾಣುತ್ತೆ ಅಂತಂದ್ರೆ, ಆರ್ಮ್ಪಿಟ್ಸ್ ಮತ್ತೆ ಜೆನೈಟಲ್ ಏರಿಯಾದಲ್ಲಿ, ಅಂತಂದ್ರೆ ಕಂಕಳಲ್ಲಿ ಮತ್ತೆ ಜೆನೈಟಲ್ ಏರಿಯಾದಲ್ಲಿ ಹೇರ್ ಗ್ರೋತ್ ಕಾಣಿಸುವಂಥದ್ದು. ಮತ್ತೆ ಸ್ಕಿನ್ ಸ್ವಲ್ಪ ಆಯಿಲಿ ಆಗಿ ಪಿಂಪಲ್ಸ್ ಫಾರ್ಮೇಶನ್ ಆಗತ್ತೆ. ಅದನ್ನೇ ನಾವು ಹದಿಹರೆಯ ಅಂತ ಹೇಳೋದು.
ನೆಕ್ಸ್ಟ್ ಗರ್ಲ್ಸ್ ಅಲ್ಲಿ ಏನಾಗುತ್ತೆ, ಬ್ರೆಸ್ಟ್ ಸೈಜ್ ಬಿಗಿನ್ ಟು ಇನ್ಕ್ರೀಸ್, ಗರ್ಲ್ಸ್ ಬಿಗಿನ್ ಟು ಮೆನ್ಸ್ಟ್ರಿಯೇಟ್. ತಿಂಗಳ ಮೆನ್ಸ್ಟ್ರಿಯೇಷನ್ ಆಗುತ್ತೆ ಮತ್ತೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಬಾಯ್ಸ್ ಅಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತಂದ್ರೆ ಫೇಸ್ ಮೇಲೆ ಹೇರ್ಸ್ ಗ್ರೋ ಆಗುತ್ತೆ ಮತ್ತೆ ವಾಯ್ಸ್ ಏನಾಗುತ್ತೆ ಸ್ವಲ್ಪ ಲೌಡ್ ಆಗುತ್ತೆ, ಕ್ರಾಕ್ ಆಗುತ್ತೆ. ಇನ್ನು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅನ್ನ ನೋಡ್ತಾ ಹೋಗೋಣ. ಟೆಸ್ಟಿಸ್, ಫಸ್ಟ್ ಪಾರ್ಟ್ ಈಸ್ ಟೆಸ್ಟಿಸ್. ಎ ಪೇರ್ ಆಫ್ ಟೆಸ್ಟಿಸ್ ಆರ್ ಲೊಕೇಟೆಡ್ ಇನ್ಸೈಡ್ ಸ್ಕ್ರೋಟಮ್ which is present outside the abdominal cavity. ನೋಡಿ, this is testis. ಓಕೆ, ಇದು ಸ್ಕ್ರೋಟಮ್ನ ಒಳಗೆ ಇರುವಂತದ್ದು. ಈ ಸ್ಟ್ರಕ್ಚರ್ ಏನಿದೆ ಅದು ಸ್ಕ್ರೋಟಮ್. ಓಕೆನಾ, ಸ್ಕ್ರೋಟಮ್ನ ಒಳಗೆ ಏನಿದೆ, ಪೇರ್ ಆಫ್ ಟೆಸ್ಟಿಸ್ ಇದೆ. ಅದೇನು ಹೊರಗಡೆ ಇದೆ, ಬಾಡಿಯಿಂದ ಸ್ವಲ್ಪ ಹೊರಗಡೆ ಬಂದಿರುವಂಥದ್ದು. ಯಾಕೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ಬಾಡಿ ಟೆಂಪರೇಚರ್ಗಿಂತ ಕಡಿಮೆ ಟೆಂಪರೇಚರ್ ಬೇಕು, ಹಾಗಾಗಿ. ಓಕೆನಾ, ನೆಕ್ಸ್ಟ್ ಮೇಲ್ germ cells, that is sperms, are formed here. Testis release male sex hormone. Its function is to regulate production of sperms and bring changes at puberty. ನೋಡಿ, ಆ ಟೆಸ್ಟಿಸ್ ಅಲ್ಲೇ ನಮ್ಗೆ ಸ್ಪರ್ಮ್ಸ್ ಫಾರ್ಮೇಶನ್ ಆಗುವಂಥದ್ದು. ಮತ್ತೆ ಟೆಸ್ಟಿಸ್ ಮೇನ್ ಸೆಕ್ಸ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ, ಅದುವೇ ಟೆಸ್ಟೋಸ್ಟಿರಾನ್. ಏನು ಟೆಸ್ಟೋಸ್ಟಿರಾನ್ ನ ಫಂಕ್ಷನ್ ಅಂತಂದ್ರೆ ಸ್ಪರ್ಮ್ ಪ್ರೊಡಕ್ಷನ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ ಮತ್ತೆ ಪ್ಯೂಬರ್ಟಿ ಸ್ಟೇಜ್ ಅಲ್ಲಿ ಕೆಲವೊಂದು ಬಾಡಿ ಚೇಂಜಸ್ ಏನಿದೆ ಅದನ್ನ ಕ್ಯಾರಿ ಔಟ್ ಮಾಡುವಂಥದ್ದು ಈ ಸೆಕ್ಸ್ ಹಾರ್ಮೋನ್ ನ ಕೆಲಸ. ನೆಕ್ಸ್ಟ್, ವಾಸ್ ಡಿಫರೆನ್ಸ್, ಇಟ್ ಪಾಸಸ್ ಸ್ಪರ್ಮ್ಸ್ ಫ್ರಮ್ ಟೆಸ್ಟಿಸ್ ಇಂಟು ಯುರೇಥ್ರಾ. ಇಲ್ಲಿ ಸ್ಪರ್ಮ್ಸ್ ಏನು ಜನರೇಟ್ ಆಗಿರುತ್ತಲ್ವಾ, ಅದನ್ನ ಇಲ್ಲಿಗೆ ಯುರೇಥ್ರಾಗೆ ತಲುಪಿಸ್ಬೇಕು. ಅದರ ಆ ಕೆಲಸವನ್ನ ಮಾಡುವಂತಹ ಆರ್ಗನ್ ಯಾವ್ದಪ್ಪ ಅಂತಂದ್ರೆ ಇದೆ, ಈ ಉದ್ದ ಕಾಣಿಸ್ತಾ ಇದೆಯಲ್ವಾ ಈ ತರ ಶೇಪ್ ಅಲ್ಲಿ, ಇದನ್ನೇ ನಾವು ವಾಶ್ ಡಿಫರೆನ್ಸ್ ಅಂತ ಕರಿತೀವಿ. ಇಲ್ಲಿ ಇರುವಂತಹ ಸ್ಪರ್ಮ್ ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಅದು ಯುರೇಥ್ರಾಗೆ ಕರ್ಕೊಂಡು ಹೋಗುತ್ತೆ. ಇದೇ ಯುರೇಥ್ರಾ. ಓಕೆನಾ, ದಟ್ ಈಸ್ ವಾಸ್ ಅ ಡಿಫರೆನ್ಸ್. ನೆಕ್ಸ್ಟ್, ಯುರೇಥ್ರಾ ಅಂತಂದ್ರೆ ಇದು ಪ್ಯಾಸೇಜ್ ಫಾರ್ ಬೋತ್ ಸ್ಪರ್ಮ್ಸ್ ಆಸ್ ವೆಲ್ ಆಸ್ ಯೂರಿನ್. ಇಟ್ಸ್ ಔಟರ್ ಕವರಿಂಗ್ ಈಸ್ ಕಾಲ್ಡ್ ಪೆಲಿಸ್. ನೋಡಿ, ಇದು ಕಾಮನ್ ಪ್ಯಾಸೇಜ್. ಯಾವುದಕ್ಕೆ? ಸ್ಪರ್ಮ್ ರಿಲೀಸ್ ಆಗೋದು ಇದರಿಂದಾನೆ ಮತ್ತೆ ಯೂರಿನ್ ಪಾಸ್ ಆಗೋದು ಇದರಿಂದಾನೆ. ಇದರ ಸುತ್ತ ಇರುವಂತಹ ಸ್ಟ್ರಕ್ಚರ್ ಅನ್ನ ನಾವು ಪೆನಿಸ್ ಅಂತ ಕರಿತೀವಿ. ನೆಕ್ಸ್ಟ್, ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್. ಯಾವುದೆಲ್ಲ ಗ್ಲ್ಯಾಂಡ್ಸ್ ಅಸೋಸಿಯೇಟ್ ಆಗಿದೆ? ಸೆಮೈನಲ್ ವೆಸಿಕಲ್ ಅಂಡ್ prostate glands add their secretion to the sperms. This fluid provide nourishment to sperms and make their transportation easy. ನೋಡಿ, ಇದೆಲ್ಲ ಸ್ಟ್ರಕ್ಚರ್ ಇದು ಸೆಮೈನಲ್ ವೆಸಿಕಲ್ ಆಗಿರುತ್ತೆ ಮತ್ತೆ ಇಲ್ಲಿ ಇದೆಲ್ಲ ಸ್ಟ್ರಕ್ಚರ್ ಇದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಆಗಿರುತ್ತೆ. ಎರಡೂ ಕೂಡ ಸ್ಪರ್ಮ್ಸ್ ಅನ್ನ ನರಿಶ್ಮೆಂಟ್ ಮಾಡುವಂತಹ ಕೆಲಸವನ್ನ ಮಾಡ್ತವೆ. ನೆಕ್ಸ್ಟ್, ಏನ್ ಮಾಡ್ತವೆ? ಒಂದು ಪುಷ್ಟಿಯನ್ನ ತುಂಬುತ್ತವೆ ಸ್ಪರ್ಮ್ಸ್ ಅಲ್ಲಿ. ಸ್ಪರ್ಮ್ ಇಂದ ತಾನೇ ಒಂದು ಹೊಸ ಜೀವ ಪ್ರೊಡ್ಯೂಸ್ ಆಗುವಂಥದ್ದು, ಹಾಗಾಗಿ. ನೆಕ್ಸ್ಟ್, ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟಿಗೆ ಬಂದ್ರೆ ಓವರಿ ಅಂತ ಇದೆ. ಇಲ್ಲಿ ಪೇರ್ ಆಫ್ ಓವರಿ ಇರುತ್ತೆ, ಸೈಡ್ಸ್ ಆಫ್ ಆಬ್ಡಮಿನ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಇದು ಎಗ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಇಲ್ಲಿ ಎಗ್ಸ್ ಪ್ರೊಡಕ್ಷನ್ ಆಗುವಂಥದ್ದೇ ಓವರಿಯಲ್ಲಿ. ಅಟ್ ದ ಟೈಮ್ ಆಫ್ ಬರ್ತ್ ಆಫ್ ಎ ಗರ್ಲ್, ಥೌಸಂಡ್ಸ್ ಆಫ್ ಇಮ್ಮೆಚೂರ್ ಎಗ್ಸ್ ಆರ್ ಪ್ರೆಸೆಂಟ್ ಇನ್ ದ ಓವರಿ. ಒಂದು ಓವರಿ ಅಂತಂದ್ರೆ ಅದರಲ್ಲಿ ಥೌಸಂಡ್ಸ್ ಆಫ್ ಎಗ್ಸ್ ಇರುತ್ತೆ, ಒಂದು ಎರಡು ಅಲ್ಲ. ಅದರಲ್ಲಿ ಒಂದು ಎಗ್ ಏನಾಗುತ್ತೆ, ಮೆಚೂರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆ ಮೆಚೂರ್ ಆದಂತಹ ಎಗ್ ಏನಾಗುತ್ತೆ, ಎವ್ರಿ ಮಂತ್ ಆ ಓವರಿಯಲ್ಲಿ ಮೆಚೂರ್ಡ್ ಆಗಿ ನಿಲ್ಲುತ್ತೆ, ರೆಡಿಯಾಗಿ ನಿಲ್ಲುತ್ತೆ, ಮೆಚೂರ್ ಆಗಿ. ನೆಕ್ಸ್ಟ್, ಓವಿ ಡಕ್ಟ್ ಅನ್ನುವಂತಹ ಪಾರ್ಟ್ ಇದೆ. ಓವಿ ಡಕ್ಟ್ ಏನ್ ಮಾಡುತ್ತೆ, ಅದು ಓವರಿಯಲ್ಲಿ ಇದು ಪ್ರೊಡ್ಯೂಸ್ ಆದಂತಹ ಎಗ್ ಅನ್ನ ರಿಸೀವ್ ಮಾಡಿಕೊಂಡು ಅದು ಯುಟೆರಸ್ಸಿಗೆ ಕಳಿಸುವಂತಹ ಕೆಲಸ ಓವಿಡಕ್ಟ್ ಅಥವಾ ಫೆಲೋಪಿಯನ್ ಟ್ಯೂಬ್ ಮಾಡುತ್ತೆ. ಅಲ್ಲಿ ಫರ್ಟಿಲೈಸೇಷನ್ ಆಗ್ಲಿಕ್ಕೆ ಪ್ಲೇಸ್ ಮಾಡ್ಕೊಡುತ್ತೆ. ಯಾವುದು? ಓವಿಡಕ್ಟ್.
ಯುಟೆರಸ್ ಅಂತಂದ್ರೆ ಅದು ಒಂದು ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಆಗಿರುತ್ತೆ. ಆ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಅಲ್ಲೇ ಏನು ಬೇಬಿ ಡೆವಲಪ್ ಆಗುವಂಥದ್ದು. ಯುಟೆರಸ್ ಡೈರೆಕ್ಟ್ ಆಗಿ ಒಂದು ಓಪನಿಂಗಿಗೆ ಕಾರಣ ಆಗಿರುತ್ತೆ, ಅದುವೇ ವೆಜೈನಾ. ನೋಡಿ ಇದೆ, ಇದು ಓವರಿಯಲ್ಲಿ ಎಗ್ಸ್ ಫಾರ್ಮೇಶನ್ ಆಗುವಂಥದ್ದು. ಇದು ಓವಿಡಕ್ಟ್, ಯುಟೆರಸ್ಸಿಗೆ ಪಾಸ್ ಮಾಡುವಂತಹ ಕೆಲಸ ಓವಿಡಕ್ಟ್ ಮಾಡ್ತವೆ. ಆಮೇಲೆ ಇಲ್ಲಿ ಸರ್ವಿಕ್ಸ್ ಇದೆ. ಸರ್ವಿಕ್ಸ್ನ ಕೆಳಗೆ ವೆಜೈನಾ ಇರುವಂಥದ್ದು. ವೆಜೈನಾ ಇಸ್ ಔಟರ್ ಪಾರ್ಟ್. ವೆಜೈನಾಗೆ ಒಂದು ಇನ್ಲೆಟ್ ಇದೆ, ಅದುವೇ ಸರ್ವಿಕ್ಸ್. ಎಗ್ ಫರ್ಟಿಲೈಸ್ ಆದಾಗ ಏನಾಗುತ್ತೆ, ಎಗ್ ಫರ್ಟಿಲೈಸ್ ಆದಾಗ ಝೈಗೋಟ್ ಫಾರ್ಮೇಶನ್ ಆಗುತ್ತೆ ಯುಟೆರಸ್ ಅಲ್ಲಿ. ಝೈಗೋಟ್ ಇದ್ದಿದ್ದು ಮತ್ತೆ ಡೆವಲಪ್ ಆಗಿ ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ತಾಯಿಯ ಬ್ಲಡ್ ಇಂದ ನ್ಯೂಟ್ರಿಷನ್ ಅನ್ನ ತಗೊಂಡು ಏನಾಗುತ್ತೆ, ಬೆಳಿತಾ 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 ಏನಾಗುತ್ತೆ ಅಂತಂದ್ರೆ ಅದು ಬೇಬಿ ಆಗಿ ಚೇಂಜ್ ಆಗುವಂಥದ್ದು. ಆಫ್ಟರ್ 9 months ಏನಾಗುತ್ತೆ, ಬೇಬಿ ಹೊರಗಡೆ ಬರುವಂಥದ್ದು, ಫುಲ್ಲಿ ಡೆವಲಪ್ಡ್ ಬೇಬಿ. ಯಾವಾಗ ಎಗ್ ಫರ್ಟಿಲೈಸ್ ಆಗೋದಿಲ್ವೋ ಅಂದ್ರೆ ಫ್ಯೂಸ್ ಆಗೋದಿಲ್ವೋ ಮೇಲ್ ಗ್ಯಾಮೆಟ್ ಜೊತೆಗೆ, ಆಗ ಏನಾಗುತ್ತೆ ಅಂತಂದ್ರೆ ಆ ಯುಟೆರಸ್ ಅಲ್ಲಿ ಏನು ಮೆಚೂರ್ಡ್ ಎಗ್ ಇರುತ್ತಲ್ವಾ, ಅದು ಬಾಡಿಯಿಂದ ಹೊರಗೆ ಬರುವಂಥದ್ದು. ಹೇಗೆ? ಥ್ರೂ ವೆಜೈನಾ. ಅಲಾಂಗ್ ವಿತ್ ಎಗ್ ಏನ್ ಬರುತ್ತೆ, ಬ್ಲಡ್ ಮತ್ತೆ ಮ್ಯೂಕಸ್ ಬರುತ್ತೆ. ಎವ್ರಿ 28 daysಗೆ ಒಂದ್ಸಲಿ ಈ ರೀತಿ ಎಗ್ ಹೊರಗಡೆ ರಿಲೀಸ್ ಆಗುವಂಥದ್ದು, ಅದನ್ನ ನಾವು ಮೆನ್ಸ್ಟ್ರಿಯೇಷನ್ ಅಂತ ಕರಿತೀವಿ. ಸೆಕ್ಷುಲಿ ಸುಮಾರಷ್ಟು ಡಿಸೀಸು ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗೊನೆರಿಯಾ ಅಂಡ್ ಸಿಫಿಲಿಸ್ ಅಂತ ಹೇಳಿ, ಇದು ಸ್ಕಿನ್ ರಿಲೇಟೆಡ್ ಡಿಸೀಸ್. ನೆಕ್ಸ್ಟ್ ವೈರಲ್ ಡಿಸೀಸು HIV AIDS ಕೂಡ ಟ್ರಾನ್ಸ್ಮಿಟ್ ಆಗುವಂಥದ್ದು. ಸೊ ಇಟ್ಸ್ ಬೆಟರ್ ಟು ಹ್ಯಾವ್ ಕಾಂಡೋಮ್ ವೈಲ್ ಡ್ಯೂರಿಂಗ್ ಸೆಕ್ಸ್. ನೆಕ್ಸ್ಟ್ ಕಾಂಟ್ರಸೆಪ್ಷನ್. ಸೊ ಮೆಥಡ್ ಆಫ್ ಕಾಂಟ್ರಸೆಪ್ಷನ್ 4 ಮೆಥಡ್ಸ್ ಇದೆ ಅಂತ ಹೇಳಿದೆ. ಮೆಕ್ಯಾನಿಕಲ್ ಅಂತಂದ್ರೆ ಕಾಂಡೋಮು ಮತ್ತೆ ಸರ್ವೈಕಲ್ ಕ್ಯಾಪ್. ಕೆಮಿಕಲ್ ಮೆಥಡ್ಸ್ ಅಂತಂದ್ರೆ ಪಿಲ್ಸ್ ನ ತಗೊಳ್ಳೋದು, ಮಾತ್ರೆ ತಗೊಳ್ಳೋದು. ಇನ್ನು IUCD ಅಂತಂದ್ರೆ ಎಕ್ಸ್ಟ್ರಾ ಒಂದು ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡುವಂಥದ್ದು, ಲೈಕ್ ಕಾಪರ್ ಟಿ ಮತ್ತೆ ಲೂಪ್. ಸರ್ಜಿಕಲ್ ಮೆಥಡ್ ಅಂತಂದ್ರೆ ಪರ್ಮನೆಂಟ್ ಆಗಿ ಅದೇನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ದಟ್ ಈಸ್ ವಸೆಕ್ಟಮಿ ಇನ್ ಮೇಲ್, ಟ್ಯೂಬೆಕ್ಟಮಿ ಇನ್ ಫೀಮೇಲ್. ಇಲ್ಲಿಗೆ ಫರ್ಟಿಲೈಸೇಷನ್ ಟಾಪಿಕ್ ಕಂಪ್ಲೀಟ್ ಆಗಿದೆ. ಮುಂದಿನ ಟಾಪಿಕ್ ಅಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು.